ಪೀಸ್ ನೋಡಿ, ಟೇಸ್ಟ್ ಮಾಡಿ ನೋಡಿ. ಒಳ್ಳೆ ಉಂಟು. ಹೇಗುಂಟು? ಒಳ್ಳೆ ಉಂಟು. ಒಳ್ಳೆ ಉಂಟಾ? ಅಲ್ಲಿ ಟೇಸ್ಟ್ ಮಾಡಿ. ಖರ್ಜೂರ ಖರ್ಜೂರ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟ್. ನಿಮಗೆ ಹೇಳಿದ್ದು ಕೊಲೆಸ್ಟ್ರಾಲ್ಗೆ ಇದು. ಹೇಗಾಗಿದೆ? ಒಳ್ಳೆಗಿದಾ? ನಾನೊಂದು ಓಪನ್ ಮಾಡಿ ತೋರಿಸ್ತೇನೆ ಒಳಗೆ ಹೀಗೆ ಉಂಟು ಅಂತೇಳಿ. ನೋಡಿ, ಒಳಗೆ ಹೀಗೆ ಇರ್ತದೆ. ಇಲ್ಲಿದು ಆನ್ಲೈನ್ ವೆಬ್ಸೈಟಿಂದ ಕೆಲವು ಬಟ್ಟೆ ಎಲ್ಲ ಆರ್ಡರ್ ಮಾಡಿದ್ದೆ. ಅನ್ಬಾಕ್ಸಿಂಗ್ ಮಾಡುವ, ಎಂತ ಉಂಟು ನೋಡುವ ಇದರೊಳಗೆ. ಅಲ್ಲಿ ಇಡು, ಅಲ್ಲಿ ಇಡು. ಅಬ್ಬಾ, ಎಷ್ಟು ಚಂದ ಉಂಟು ಇದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಚಂದ ಉಂಟು. ಎಂತ ಪ್ಲಾಸ್ಟಿಕ್ ಉಂಟು ನಿಮಗೆ? ಈಗ 11:30 ಆಯಿತು, ರಾತ್ರಿ 11:30ಗೆ ಬಂದದ್ದು. ಹಾಂ, ಗೊತ್ತಿಲ್ಲ. ಎಲ್ಲೋ ಎಂತ ಬಂದಿದೆ ಇದು ನೋಡು. ಇಲ್ಲು ಮಗ, ಓವರ್ ಎಕ್ಸೈಟೆಡ್ ಆಗಬೇಡ, ನೋಡುವ ಫಸ್ಟ್. ನನಗೆ ಕೆಲವು ಡ್ರೆಸ್ಸಸ್ ಆರ್ಡರ್ ಮಾಡಿದ್ದೆ. ನನ್ನ ಬಟ್ಟೆ ಬಂತಲ್ಲ, ಇಷ್ಟವರೆಗೆ ಅಂತ ಎಲೆ ಹಾಕ್ತಿದ್ದದ ಬಟ್ಟೆ ಇತ್ತಲ್ಲ ಬಟ್ಟೆ ಅಂತ ಇನ್ನೂ ಸಣ್ಣಕ್ಕಲ್ಲ. ಹೀಗೆ ಚಂದ ಉಂಟು. ಹೀಗೆ ನೋಡಿ, ಹೀಗೆ ಇದು ಹಾಕಿ ಟ್ರೈ ಮಾಡಬೇಕು. ಒಂದಿದು ತೊಟ್ಟೆ, ಹೀಗೆ ತೊಟ್ಟೆಯಲ್ಲಿ ಕೊಡ್ತಾರೆ. ಇದು ಸ್ಕರ್ಟ್ 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 ಮತ್ತು ಇದಕ್ಕೆ ಒಂದು ಟಾಪ್ ಉಂಟು. ಇದು ಟಾಪ್, ಸ್ಕರ್ಟ್ ಮತ್ತು ಟಾಪ್ ಚೆಂದ ಉಂಟು. ಇದೆಲ್ಲ ಇದ್ರದ್ದು. ರಿಟರ್ನ್ ಮಾಡೋದಾದ್ರೆ ಅದರದ್ದು ತೊಟ್ಟೆ ಅದರೊಟ್ಟಿಗೆ ಇಡುವ. ಮತ್ತೆ ಇನ್ನೂ ಇದು ದೊಡ್ಡ ಕಟ್ಟೆ ಓಪನ್ ಮಾಡು. ಈಗ ಜಾಸ್ತಿ ಅಂತ ಮಾಡಿದ್ರಲ್ಲ, ವೀಟ್ ಮಗ. ಒಂದು ಡ್ರೆಸ್, ಕಿಯಾರನ್ಗೆ ಡ್ರೆಸ್ ಚೆಂದ ಉಂಟು. ಇಲ್ಲಿ ಬಾ ಮಗ, ಕರೆಕ್ಟ್ ಆಗ್ತದ ನೋಡು, ಉದ್ದ ಕರೆಕ್ಟ್ ಉಂಟು. ಸಮ್ಮರ್ ಡ್ರೆಸ್ಸಸ್ ಅವಳ ಹತ್ರ ಇರಲಿಲ್ಲ, ಎಲ್ಲ ಚಿಕ್ಕ ಆಗ್ತಿತ್ತು, ಅದಕ್ಕೆ ನಾನು ಆರ್ಡರ್ ಮಾಡಿದೆ. ಇದು ನನಗೆ ಟಾಪ್. ಇಲ್ಲ ಮಗ, ಇದು ಟಾಪ್. ಇದು ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೇನೆ ಕಿಯಾರಾನಿಗೆ. ಇದು ಶಾರ್ಟ್ಸ್ ಅಲ್ಲ, ಇದು ಸ್ಕರ್ಟ್ ಹಾಗೂ ಇದು ಟಾಪ್ ಚೆಂದ ಉಂಟು. ಟಾಪ್ ಮತ್ತು ಸ್ಕರ್ಟ್ ಕಿಯಾರಾನ್ಗೆ. ಮತ್ತು ಟಾಪ್ಸ್, ಹೀಗೆ ಟಾಪ್ಸ್. ಇದರಲ್ಲಿ 3 ಕಲರ್, ವೈಟ್, ಪಿಂಕ್ ಹಾಗೂ ಬ್ಲ್ಯಾಕ್, 3 ಕಲರ್ಸ್ ಆರ್ಡರ್ ಮಾಡಿದ್ದು. ಹಾಗೂ ನನಗೆ ಒಂದು ಟಾಪ್, ಹೀಗೆ ಕ್ಯಾಶುವಲ್ ಆದ ಒಂದು ಟಾಪ್. ಇದು ನೋಡಬೇಕು, ಆಗೋದಿಲ್ಲದ್ರೆ ರಿಟರ್ನ್ ಮಾಡೋದು. ಇದು ಕಿಯಾರಾನ್ಗೆ ಡ್ರೆಸ್, ಹೀಗೆ ಚಂದ ಉಂಟು. ಕಿಯಾರ ಇಲ್ಲಿ ಬಾ ಮಗ, ಆಗ್ತದ ನೋಡು. ಇದೊಂದು ಸ್ಕರ್ಟ್ ಕಿಯಾರಾನ್ಗೆ, ಚಂದ ಉಂಟಲ್ಲ. ಪ್ಲೀಸ್ ಬಂದು ಆಗ್ತದ ಎಲ್ಲ ನೋಡಬೇಕು. ಲೂಸ್ ಉಂಟು, ಬಹುಶಃ ಅವಳಿಗೆ ಒಂದು ಸೈಜ್ ಟೈಟ್ ಬೇಕೇನೋ, ಚಿಕ್ಕದಾಗಬೇಕು ಒಂದು ಸೈಜ್. ಚಂದ ಉಂಟು ಮಾತ್ರ ನೋಡಿ. ಇದು ಡ್ರೆಸ್ ಚಂದ ಕಾಣ್ತದೆ. ಡಾನ್ಸ್ ಬೇಡ, ನಿತ್ರಾಣದ ಹೊಡೆದು ಡಾನ್ಸ್ ಸ್ವಲ್ಪ ನಿಲ್ಲು ನೋಡು, ಚಂದ ಅಂತದೆ. ಇದು ಇನ್ನೊಂದು ಟಾಪ್ ಚಂದ ಅಂತದೆ. ಇದು ಸ್ವಲ್ಪ ಸರಿ ಕಾಣಲಿಲ್ಲ, ಸ್ಯಾಂಟಾ ಕ್ಲಾಸ್ ಆಗಿ ಕಾಣ್ತಾ ಉಂಟು ಹಿಂದೆ. ಇಲ್ಲಿ ಬಾರ ಕ್ಯಾರ, ಎದುರು ತೋರಿಸು, ಇಲ್ಲಿ ಬಾ. ಇದು ಓಕೆ ಚಂದ ಉಂಟು. ಕ್ಯಾರ ಇಲ್ಲಿ ಬಾ, ದಿಸ್ ಇಸ್ ನೈಸ್, ಚಂದ ಉಂಟು. ಮತ್ತು ಈದ್ ಸೆಲೆಬ್ರೇಷನ್ ಶಾಲೆಯಲ್ಲಿ ಕೂತಲ್ಲಿ ಇಲ್ಲೇ ಉಂಟು, ಅದಕ್ಕೆ ನಮ್ಮದು ಹೊರಟಿದೆ. ನಮ್ಮ ಜನ ಸ್ವಲ್ಪ ಒಂದು ಮಿಸ್ಸಿಂಗ್ ಉಂಟು. ಸ್ಮೈಲ್ ಮಾಡು, ಸ್ಮೈಲ್ ಮುಗುಡು ಹೇಗೆ ಅಂತ. ಅಷ್ಟು ಸಹ ಬೇಡ, ಸ್ವಲ್ಪ ಬಾಯಿ ಓಪನ್ ಮಾಡು. ಇಷ್ಟು ಸಾಕು ಇಷ್ಟು ಸಾಕು 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 ಇಷ್ಟು ಸಾಕು. ಇದು ಜಾಪಾನ್ನವರಾಗಿ ಆಗಿದೆ.
ಬಟ್ಟ ಇವತ್ತು ಈದ್ ಸೆಲೆಬ್ರೇಷನ್ ಶಾಲೆಯಲ್ಲಿ, ಸೊ ಗಮ್ಮತ್ತುಂಟು ಮಕ್ಕಳಿಗೆ. ಬರುವಾಗ ಶಾಲ್ ಇರಲಿ ಬರುವಾಗ. ಶಾಲ್ ನಿನ್ನ ಕುತ್ತಿಗೆಯಲ್ಲಿ ಉಂಟಲ್ಲ, ಅದನ್ನು ಶಾಲ್ ಅಂತ ಕರೀತಾರೆ. ಸೀರೆ ಅಲ್ಲ ಮಾರೆ. ಹೋಗ ಲೇಟ್ ಆಯಿತು. ಕಿಯಾರನ ಸ್ಕೂಲಿಗೆ ಹೊರಟಿದ್ದೇನೆ. ಇವತ್ತು ಒಂದು ಕ್ಲಾಸಿಂದ 2 ಪೇರೆಂಟ್ಸನ್ನು ಕರೆದಿದ್ದಾರೆ ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲಿಸಲಿಕ್ಕೆ. ಈದಲ್ಲ ಇವತ್ತು, ಈದ್ ಸೆಲೆಬ್ರೇಷನ್ ಶಾಲೆಯಲ್ಲಿ. ಸೊ ಯಾರಾಚೆ 2 ಪೇರೆಂಟ್ಸ್ ಬರ್ಬೋದಾ ಕೇಳಿದರು. ಸೊ ನಾನು ಮತ್ತು ಕಿಯಾರನ ಫ್ರೆಂಡಿನ ಮಮ್ಮಿ ಹೋಗ್ತಿದ್ದೇವೆ ಇವತ್ತು ಮಕ್ಕಳಿಗೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಕಲಿಸ್ಲಿಕ್ಕೆ. ಅಲ್ಲಿ ವೀಡಿಯೋ ಕ್ಲಿಕ್ ಆಗ್ತದೆ ಎಲ್ಲೋ ಗೊತ್ತಿಲ್ಲ, ಯಾಕೆಂದರೆ ಬೇರೆ ಮಕ್ಕಳಿದ್ದಾರಲ್ಲ. ನೋಡು, ಆದರೆ ತೆಗಿತೇನೆ, ಇಲ್ಲದ್ರೆ ನಾನು ಬಂದು ಹೇಳ್ತೇನೆ ಎಂತ ಆಯ್ತಂತೇಳಿ. ಕಿಯಾರನ್ನ ಸ್ಕೂಲಲ್ಲಿ ಎಲ್ಲ ಸೆಟಪ್ ಮಾಡಿದ್ರು ಆಯಿತಾ. ಈದ್ ಸೆಲೆಬ್ರೇಷನ್, ಇದೊಂದು ಚಿಕ್ಕ ಸೆಲೆಬ್ರೇಷನ್ ಎಲ್ಲ ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಆಯಿತಾ, ಅವರಿಗೆ ಈದ್ ಬಗ್ಗೆ ಗೊತ್ತಾಗಲಿಕ್ಕೆ. ಸೊ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇತ್ತು, ಮತ್ತು ಫುಡ್ ಕೌಂಟರ್ ಇತ್ತು, ಫೇಸ್ ಪೇಂಟಿಂಗ್ ಕೌಂಟರ್ ಇತ್ತು, ಮತ್ತು ಮೆಹಂದಿ ಹೇನ ಹಾಕುವ ಕೌಂಟರ್ ಇತ್ತು, ಹಾಗೂ ಕೈಗೆ ಬ್ರೇಸ್ಲೆಟ್ ಎಲ್ಲ ಹಾಕ್ತಾರಲ್ಲ ಆಕ್ಸೆಸರೀಸ್, ಅದರ ಕೌಂಟರ್ಸ್ ಇತ್ತು. ಸೊ ಮಕ್ಕಳು ಬರ್ತಾರೆ, ಅವ್ರಿಗೆ ಬೇಕಿದ್ದ ರೀತಿಯಲ್ಲಿ ಕಾರ್ಡೆಲ್ಲ ಮಾಡ್ತಾರೆ, ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ತಾರೆ, ಜಗ್ಗ ಮಾಡ್ತಾರೆ ಕಾರ್ಡ್ಸನ್ನು. ಅದರ ನಡುವಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡದೆ ಹೋದದು. ನಾನು ಅರ್ಧ ಗಂಟೆಯಲ್ಲಿ ಆಗ್ತದೆ ಅಂತೇಳಿ ಸೀದಾ ಹೋದದು. ನೋಡುವಾಗ 9 to 12 ಅಂತೇಳಿ ಹೇಳಿದರು, 9:30 to 12 ಅಂತೇಳಿ. ಸೊ ಅದಕ್ಕೆ ನನಗೆ ಟೀಚರ್ ಪಕ್ಕ ಒಂದು ಬಿಸ್ಕಿಟ್ ತಂದು ಕೊಟ್ಟರು. ತುಂಬ ಹೊಟ್ಟೆಗೆ ಅಂತೂ ಹಬ್ಬ ಆಯಿತು, ಯಾಕಂದರೆ ಹೊಟ್ಟೆ ಖಾಲಿ, ಎಂತ ಸಹ ಇಲ್ಲ, ತಿಂದೇ ಹೋಗಲಿಲ್ಲ ನಾನು. ಸೊ ಅವ್ರ ಪಾಪ ಒಂದು ಬಿಸ್ಕಿಟ್ ತಂದು ಕೊಟ್ಟರು. ಆ ಬಿಸ್ಕಿಟ್ ತಿನ್ನೋದ್ರಿಂದ 12:30ವರೆಗೆ ಗಟ್ಟಿ ನಿಂತಿದ್ದೆ. ಇದು ಫುಡ್ ಕೌಂಟರ್ ಆಯಿತಾ. ಫುಡ್ ಕೌಂಟರ್ ಅಂದರೆ ಈದಿಗೆಲ್ಲ ಎಂತೆಲ್ಲ ಮಾಡ್ತಾರೆ, ಸ್ಪೆಷಲ್ ಡಿಶಸ್ ಅದು, ಹಾಗೂ ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ಮಕ್ಕಳು ಬಂದು ಅವ್ರಿಗೆ ಬೇಕಿದ್ದ ಸ್ನ್ಯಾಕ್ ಬೇಕಿದ್ದರೆ ತಗೊಳ್ಬೋದು. ಆನಂತರ ಹೇನ ಮಾಡಲಿಕ್ಕೆ ಆಯಿತಾ, ಅಂದರೆ ಮೆಹಂದಿ ಹಾಕಲಿಕ್ಕೆ ಇನ್ನೊಂದು ಪೇರೆಂಟ್ ಬಂದಿದ್ರು. ಅವ್ರು ಮೆಹಂದಿ ಡಿಸೈನ್ಸ್ ಎಲ್ಲ ಮಾಡ್ತಿದ್ರು. ಆನಂತರ ಈ ಪೇರೆಂಟ್ಸ್ನವರೆಲ್ಲ ಬೀಡ್ಸಲ್ಲಿ ಬ್ರೇಸ್ಲೆಟ್ ಮಾಡಿ ಕೊಡ್ತಿದ್ರು ಮಕ್ಕಳಿಗೆ. ಸೊ ಮಕ್ಕಳಿಗಂತೂ ಫುಲ್ ಆನ್ ಎಂಟರ್ಟೈನಿಂಗ್. ಮಕ್ಕಳಂತೂ ಬಂದು ಫುಲ್ ಆನ್ ಗಮ್ಮತ್ ರೀತಿಯಲ್ಲಿ ಎಂಜಾಯ್ ಮಾಡಿ ಕ್ಲಾಸಿಗೆ ವಾಪಸ್ ಹೋದರು. ನಂಗೆ ಒಬ್ಬರು ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದ ಆಯಿತಾ ನಿನ್ನೆ ರಾತ್ರಿ. ಸೊ ಅವರ ಜೀವನದಲ್ಲಿ ಎಂತ ಆಗ್ತಾ ಉಂಟಂತ ಅವ್ರು ಹೇಳಿದರು. ಕೇಳಿ ಅಂತೂ ನನಗೆ ಒಮ್ಮೆಲೆ ಶಾಕ್ ಆಯಿತು, ಎಂತ ಸ್ಪೀಚ್ಲೆಸ್ ಆಗಿ ಹೋದೆ ನಾನು. ಅವರಿಗೆ ಹೊರಗೆ ಊರಿನಲ್ಲಿ ಕೆಲಸ ಮಾಡಬೇಕಂತೇಳಿ ಒಂದು ಏಜೆಂಟ್ಸ್ ಇರ್ತಾರಲ್ಲ, ಅವರನ್ನು ಹಿಡಿದು ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಕೊಟ್ಟು, ಅವ್ರು ಇಷ್ಟಿಷ್ಟು ಹಣ ಯಾವಾಗ ಕೊಡ್ಬೇಕಂತ ಹೇಳುವಾಗ ಇವರು ಕೊಡ್ತಾ ಹೋಗಿ ಅವರ ಫ್ಯಾಮಿಲಿ 60 lakhs ಕೊಟ್ಟಿದ್ದಾರೆ ಆ ಏಜೆಂಟ್ಸ್ನವ್ರಿಗೆ. ಕೊಟ್ಟಾದ ನಂತರ ಅವರು ಫೋನೇ ಪಿಕ್ ಮಾಡ್ತಿಲ್ಲ. ಮುಂಚೆಲ್ಲ ಹೇಳ್ತಿದ್ರಂತೆ ಪ್ರೊಸೆಸಿಂಗ್ ಹೇಳಿ 1 ವರ್ಷ ಆಗ್ತಾ ಬಂತು, ಜಾಬೇ ಕೊಡಲಿಲ್ಲ. ಎಷ್ಟು ದಿನ ಅಂತೇಳಿ ಕಾಯೋದಲ್ಲ. ಕೇಳುವಾಗ ಇಲ್ಲ ಆಗ್ತಾ ಉಂಟು ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಗಿದೆ ಹೇಳಿ ಅವ್ರಿಗೆ ಮೋಸ ಮಾಡಿಬಿಟ್ರು. ಇನ್ನೂ ಸಹ ಅದು ನಡೀತಾನೆ ಉಂಟು, ಆಗ್ತಾ ಉಂಟು ಅದು ಫಾಲ್ಸ್ ಹೋಪ್ಸೇ ಕೊಡ್ತಿದ್ದಾರೆ. ಪಾಪ ಫ್ಯಾಮಿಲಿ ತುಂಬ ಅಂದರೆ ತುಂಬ ಕಷ್ಟದಲ್ಲಿ ಇದ್ದಾರೆ. ಹೆಂಡತಿ ಹೊರಗೆ ಊರಿನಲ್ಲಿ ಶೇರಿಂಗಲ್ಲಿ ಇದ್ದು, ಗಂಡ ಹಾಗೂ ಮಕ್ಕಳು ಊರಲ್ಲೇ ಇದ್ದಾರೆ. ಹೊರಗೆ ಊರಿನಲ್ಲಿ ನಿಮಗೆ ಜಾಬ್ ಆಗಬೇಕಾದ್ರೆ ಯಾರಿಗೆ ಸಹ ಎಂತ ಸಹ ಹಣ ಕೊಡಲಿಕ್ಕೆ ಇಲ್ಲ. ವ್ಯಾಲಿಡ್ ಏಜೆನ್ಸಿ ಇಲ್ಲದೆ ವ್ಯಾಲಿಡ್ ಕನ್ಸಲ್ಟೆನ್ಸಿ ಆದರೆ, UAE ಇದು ಕನ್ಸಲ್ಟೆನ್ಸಿ ಇಲ್ಲದೆ ಹೊರಗೆ ಊರಿನ ಕನ್ಸಲ್ಟೆನ್ಸಿ ಆದರೆ ಯಾರು ಸಹ ಹಣ ತಗೊಳ್ಳೋದಿಲ್ಲ. ಅವರು ಹಣ ತಗೊಳ್ಳೋದು ಕಂಪನಿಯಿಂದ, ನಿಮ್ಮಿಂದ ಅಲ್ಲ, ಕ್ಯಾಂಡಿಡೇಟ್ಸಿಂದ ಅವ್ರು ಹಣ ತಗೊಳ್ಳಿಕ್ಕಿಲ್ಲ. ಆಸ್ ಪರ್ UAE ಲಾ ಕ್ಯಾಂಡಿಡೇಟ್ಸಿಂದ ಹಣ ತಗೊಳ್ಳಿಕ್ಕಿಲ್ಲ. ಆದರೆ ಏಜೆನ್ಸಿನವರು ಕಂಪನಿಯಿಂದ ತಗೊಳ್ತಾರೆ ಹಣ. ಸೊ ಹಾಗೆ ಪ್ರೊಸೀಜರ್ ಇದು. ಹೀಗೆ ಇಷ್ಟು ಹಣ ಲೂಟಿದಾರಂತ ಹೇಳುವಾಗ ಎಂತ ಹೇಳುದು ಗೊತ್ತಿಲ್ಲ. ಯಾಕಂದ್ರೆ ಇದೊಂದು ದೊಡ್ಡ ಅಮೌಂಟ್, 60 lakhs ದುಡಿಲಿಕ್ಕೆ ಎಷ್ಟು ಕಷ್ಟ ಉಂಟು, ಅಷ್ಟು ಹಣ ಒಟ್ಟು ಮಾಡ್ಲಿಕ್ಕೆ ಎಷ್ಟು ಕಷ್ಟ ಉಂಟಲ್ಲ. ಸೊ ಆ ಫ್ಯಾಮಿಲಿ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದಾರೆ. ಫ್ಯಾಮಿಲಿ ಫುಲ್ ಶ್ಯಾಟರ್ ಆಗಿದ್ದಾರೆ. ಮಕ್ಕಳು ಒಂದು ಕಡೆ, ಗಂಡ ಒಂದು ಕಡೆ, ತಾಯಿ ಒಂದು ಕಡೆ. ಅವರು ಒಟ್ರಾಸಿ ಡಿಪ್ರೆಷನ್ಗೆ ಹೋಗಿ ಆನಂತರ ಅವರು ನನ್ನ ವ್ಲಾಗ್ಸ್ ನೋಡ್ಲಿಕ್ಕೆ ಶುರು ಮಾಡಿ, ಅದರಲ್ಲಿ ಫನ್ನಿ ಕಂಟೆಂಟ್ ಇದ್ದ ಕಾರಣ ಸ್ವಲ್ಪ ಡಿಪ್ರೆಷನ್ ಇಂದ ಹೊರಗೆ ಬಂದು ಈಗ ಸೆಟಲ್ ಆಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಸಹ ಫ್ಯಾಮಿಲಿ ಒಟ್ಟಿಗೆಲ್ಲ, ಹೆಂಡತಿ ಒಬ್ಬರೇ ಶೇರಿಂಗ್ ಅಲ್ಲಿ ಹೊರಗೂರಿನಲ್ಲಿದ್ದಾರೆ, ಕುವೈಟಲ್ಲಿದ್ದಾರೆ. ಮಕ್ಕಳು ಹಾಗೂ ಗಂಡ ಊರಲ್ಲಿದ್ದಾರೆ. ತುಂಬಾ ಬೇಜಾರಾಯ್ತು ಈ ಸಿಚುವೇಶನ್ ಕೇಳಿ. ಯಾರು ಸಹ ಹೀಗೆ ಮೋಸ ಹೋಗ್ಬಾರ್ದಾಯ್ತಾ. ನಿಮ್ಗೆ ಯಾರಾದ್ರೂ ಸಹ ಹೀಗೆ ಗೊತ್ತಿದ್ರೆ, ಹೊರಗೆ ಊರಿನಲ್ಲಿ ಜಾಬ್ ಟ್ರೈ ಮಾಡೋದಾದ್ರೆ ಹೀಗೆ ಮೋಸ ಆಗ್ಲಿಕ್ಕೆ ಬಿಡ್ಬೇಡಿ. ಎಂತ ನೀವು 1 ರೂಪಾಯಿ ಕೊಡುದಾದ್ರೆ ಸಹ ಏಜೆನ್ಸ್ನವ್ರಿಗೆ ಪ್ರೂಫ್ ಇಡಿರಿ, ಕರೆಕ್ಟ್ ಪ್ರೂಫ್ ಇಡಿರಿ, ಕರೆಕ್ಟ್ ಡಾಕ್ಯುಮೆಂಟೇಶನ್ ಇಡಿರಿ. ಎಂತೆಲ್ಲ ಮಾಡ್ತೀರಿ, ಯಾಕಂದ್ರೆ ಎಂತ ಸಹ ನಾವು ಕಂಪ್ಲೇಂಟ್ ಮಾಡೋದಾದ್ರೆ ಸಹ ಪ್ರೂಫ್ ಕೇಳ್ತಾರಲ್ಲ. ಸೊ ಎಂತ ಸಹ ನೀವು ಯಾರಿಗೆ ಸಹ ಕೊಡುದಾದ್ರೆ ಒಂದು ಪ್ರೂಫ್ ಒಂದು ಇಡಿ. ಡೈರೆಕ್ಟ್ ಕ್ಯಾಶ್ ಎಲ್ಲ ಕೊಡ್ಲಿಕ್ಕೆ ಹೋಗ್ಬೇಡಿ, ಪ್ರೂಫ್ ಇಡಿರಿ. ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದಾದ್ರೆ ಸಹ ಅದರಲ್ಲಿ ಪ್ರೂಫ್ ಇರ್ತದಲ್ಲ. ಸೊ ಜಾಗ್ರತೆಯಾಗಿ ಇರಿ. ಇಂಥ ಏಜೆಂಟ್ಸ್ಗಳು ತುಂಬ ಇದ್ದಾರೆ. ಪ್ರತಿ ವರ್ಷ ತುಂಬ ಜನರು ಇನ್ನೂ ಸಹ ಮೋಸ ಹೋಗ್ತಿದ್ದಾರೆ ಈ ಕಾಲದಲ್ಲಿ ಸಹ.
ತುಂಬ ಜಾಗೃತಿಯಲ್ಲಿರಿ, ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಯ್ತಾ. ಇದರಿಂದ ನಾವು ಎಂತ ಮಾಡ್ಬೋದು ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೋದು, ಬೇರೆಯವ್ರಿಗೆ ಎಜುಕೇಟ್ ಮಾಡಿ. ಯಾಕಂದ್ರೆ ಪಾಪ ಯಾರು ಸಹ ಎಲ್ಲರೂ ಸಹ ಕಷ್ಟಪಟ್ಟು ದುಡಿಯುವುದಲ್ಲ, ಹಣ ಯಾರಿಗೆ ಸಹ ಫ್ರೀಯಾಗಿ ಹಣ ಸಿಗುದಿಲ್ಲ. ಸೊ ಕಷ್ಟಪಟ್ಟು ದುಡ್ದ ಹಣ ಹೀಗೆ ಒಮ್ಮೆಲೆ ನೀರ್ ಪಾಲಾದ್ರೆ ಯಾರಿಗೆ ಬೇಜಾರಾಗುದಿಲ್ಲ. ನಾನು ಒಂದೇ ಹೇಳಿದ ಅವರಿಗೆ, ನೀವು ಕಷ್ಟಪಟ್ಟು ದುಡ್ದ ಹಣ ಎಲ್ಲಿ ಸಹ ಹೋಗುದಿಲ್ಲ. ದೇವರು ನಿಮ್ಮನ್ನು ಈ ಸಿಚುವೇಶನ್ ಅಲ್ಲಿ ತಂದಿದ್ರೆ ಈ ಸಿಚುವೇಶನ್ ಇಂದ ನಿಮ್ಮನ್ನು ಹೊರಗೆ ತರಲಿಕ್ಕೆ ಸಹ ದೇವರಿಗೆ ಒಬ್ಬರಿಗೆ ಗೊತ್ತುಂಟು. ಸೊ ಅವ್ರು ಹೇಗೆ ಸಹ ನಿಮ್ಮನ್ನು ತರ್ತಾರೆ, ಪ್ರೇಯರ್ ಮಾಡುವ ಅಂತ ಹೇಳಿದೆ ನಾನು ಅವರಿಗೆ. ಸೊ ನಿಮ್ಗೆ ಯಾರಿಗಾಚೆ ಇಂಥ ಸಿಚುವೇಶನ್ ಬಂದಿದ್ರೆ ಕಮೆಂಟ್ ಮೂಲಕ ಹೇಳಿ, ಆಗ ಅವರು ಓದ್ತಾರೆ ಕಮೆಂಟ್ಸ್. ಸೊ ಅವರಿಗೆ ಸಮಾಧಾನ ಆಗ್ಬೋದು. ಹಾಗೂ ಎಂತಾಚ ಒಂದು ಸೊಲ್ಯೂಷನ್ ಇದ್ರೆ ಸಹ ಹೇಳ್ಬೋದು, ಅವರು ಓದಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಇದೆ ಅಲ್ಲ ಬೇಕಿರುವುದು, ಸ್ವಲ್ಪ ಸ್ವಲ್ಪ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಿ ಅವ್ರಿಗೆ ಸ್ವಲ್ಪ ಕಂಫರ್ಟ್ ಮಾಡೋದೇ ತುಂಬ ಇಂಪಾರ್ಟೆಂಟ್. ಈ ಸಿಚುವೇಶನ್ ಅಲ್ಲಿ ಯಾಕೆ ಕೊಟ್ಟಿರಿ, ಎಂತಾಯ್ತು ಹಾಗೆ ಹೇಳುವ ಬದಲು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಲ್ಲ. ಸೊ ಈ ಫ್ಯಾಮಿಲಿ ಬಂಟ್ವಾಲ್ ಅಲ್ಲಿ ಇರೋದು ಆಯ್ತಾ, ಬಂಟ್ವಾಲ್ ಅಲ್ಲಿ ಇರೋದು. ಸೊ ಯಾರಿಗಾಚೆ ಎಂತಾಚ ಲಿಂಕ್ ಇದ್ರೆ ಹೇಳಿ, ಅವರು ಇವತ್ತಿಲ್ಲ ನಾಳೆ ಕಮಿಷನರ್ ಹತ್ರ ಸಹ ಹೋಗ್ತಿದ್ದಾರೆ. ಆದಷ್ಟು ಆ ಹಣ ಹಿಂದೆ ಸಿಕ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜಸ್ಟ್ ಪ್ರೇಯರ್ ಮಾಡ್ಬೋದು ಅಷ್ಟೇ. ನಾನು ಜಸ್ಟ್ ಪ್ರೇಯರ್ ಮತ್ತೆ ಹೇಳಿದೆ ಅವ್ರಿಗೆ ಎಂತಾಚ ನನ್ನಿಂದ ಆಗುವ ಹೆಲ್ಪ್ ಇದ್ರೆ ನಾನು ಡೆಫಿನೆಟ್ಲಿ ಮಾಡ್ತೇನೆ. ಯಾಕಂದ್ರೆ ಇದು ಅವೇರ್ನೆಸ್ ತುಂಬಾನೇ ಇಂಪಾರ್ಟೆಂಟ್. ಇನ್ನು ಯಾರು ಸಹ ಮೋಸ ಹೋಗ್ಬಾರ್ದು, ಅದಕ್ಕೆ ಅವರು ಸಹ ಹೇಳಿದ್ದು ಇದೆ, ಯಾರು ಸಹ ಬೇರೆಯವರು ನಾವು ಮೋಸ ಹೋದಾಗೆ ಹೋಗ್ಬಾರ್ದು. ಅದರಿಂದಾಗಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಿಮ್ಮ ವ್ಲಾಗ್ ಅಲ್ಲಿ ಅಂತೇಳಿ ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಯಾರು ಸಹ ತಮ್ಮ ಹಣವನ್ನು ಹೀಗೆ ಕಳ್ಕೊಳ್ಬಾರ್ದು. ಎಲ್ಲರದು ಹಣ ಪ್ರೆಷಸ್ ಅಲ್ಲ, ಅವ್ರು ದುಡ್ದು ಸಂಪಾದಿಸಿದ ಹಣ ಹೀಗೆ ವೇಸ್ಟ್ ಆಗಬಾರ್ದು. ಸೊ ನೀವು ಸಹ ಆದಷ್ಟು ಎಲ್ಲರಿಗೆ ನಿಮ್ಗೆ ಗೊತ್ತಿರುವವ್ರಿಗೆ ಎಜುಕೇಟ್ ಮಾಡಿ ಇದರ ಬಗ್ಗೆ. UAE ಅಲ್ಲಿ ಕನ್ಸಲ್ಟೆನ್ಸಿಗೆ ಹಣ ಕೊಡ್ಲಿಕ್ಕೆ ಇಲ್ಲ. ಕನ್ಸಲ್ಟೆನ್ಸಿ ಹಣ ತಗೊಳ್ಳೋದಾದ್ರೆ ಅದು ಇಲ್ಲೀಗಲ್, ತಗೊಳ್ಳಿಕ್ಕೆ ಇಲ್ಲ ಹಣ. ಕನ್ಸಲ್ಟೆನ್ಸಿ ಯಾವತ್ತು ಕಂಪನಿಯಿಂದ ಹಣ ತಗೊಳ್ಳೋದು, ಒಬ್ಬರಿಗೆ ಜಾಬ್ ಮಾಡಿ ಕೊಟ್ರೆ ಕಂಪನಿಯಿಂದ ಹಣ ತಗೊಳ್ಳೋದು. 1.5 ವರ್ಷ ಆಯ್ತು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ. ನಾನು ಇದೇ ಸಂಪಾದಿಸಿದ್ದು, ಜನರ ಪ್ರೀತಿ. ಹಾಗೂ ನನ್ನ ವ್ಲಾಗ್ಸ್ ಜನರಿಗೆ ಕಂಫರ್ಟ್ ಕೊಡ್ತದೆ, ಡಿಪ್ರೆಷನ್ ಇಂದ ಹೊರಗೆ ತರ್ತದೆ, ನಗಿಸ್ತದೆ ಅಂತ ಹೇಳುದು ನಂಗೆ ಕೇಳುವಾಗ ತುಂಬಾ ಖುಷಿ ಆಗ್ತದೆ. ಇಷ್ಟೇ ಬೇಕಾಗಿರೋದು, ಇದೇ ನಂಗೆ ಸಕ್ಸಸ್ ಸಾಕು. ಇಷ್ಟು ಸಕ್ಸಸ್ ಸಾಕು, ಇಷ್ಟು ಜನರ ಪ್ರೀತಿ ಹಾಗೂ ಅವರನ್ನು ಈ ಎಂತ ಹೇಳುದು ಡಿಪ್ರೆಷನ್ ಇಂದ ಹೊರಗೆ ತರುವ ಶಕ್ತಿ ಉಂಟಲ್ಲ ನಮ್ಮ ವ್ಲಾಗಿಗೆ, ಅಷ್ಟು ಸಾಕು. ಬೈ ಗಾಡ್ಸ್ ಗ್ರೇಸ್ ಅಷ್ಟೇ ಸಾಕು. ಅದೇ ನಾನು ಸಂಪಾದಿಸಿದ್ದು, ಅದೇ ನಂಗೆ ಸಕ್ಸಸ್. ಖುಷಿ ಆಯ್ತು ಕೇಳಿ. ಜಸ್ಟ್ ಪ್ರೇಯರ್ ಮಾಡುವ ಅವರಿಗೆ. ಹಾಗೂ ನಿಮ್ಗೆ ಎಂತಾಸ ಒಂದು ಹೇಳಲಿಕ್ಕೆ ಇದ್ರೆ ಕಮೆಂಟ್ ಮೂಲಕ ಹೇಳಿ. ನಿಮ್ಗೆ ಸಹ ಇಂಥ ಸಿಚುವೇಶನ್ ಆಗಿದ್ರೆ ಸಹ ಕಮೆಂಟ್ ಮೂಲಕ ಹೇಳಿ ಆಯ್ತಾ. ಅಷ್ಟೇ ಕಾಲ್ ಬಂತು ಗೋಲ್ಡ್ ಅಂಗಡಿಯಿಂದ, ಬನ್ನಿ ಅವರು ಬೇರೆ ಬ್ರಾಂಚಿಂದ ತಂದ್ರು ಗೋಲ್ಡ್ ಅನ್ನು, ಸೊ ಎಕ್ಸ್ಚೇಂಜ್ ಮಾಡ್ಬೋದು ಅಂತ. ಇದು ನಿನ್ನೆ ತಗೊಂಡದ್ದು ಮಕ್ಕಳಿಗೆ ನೇಲ್ಸ್ಗೆ ಹಾಕಲಿಕ್ಕೆ ಸ್ಟಿಕ್ಕರ್. ನೀನ್ ಬರಿ ಫಸ್ಟ್, ಮತ್ತೆ ತರ್ತೇನೆ. ಟ್ರಾಫಿಕ್ ಉಂಟು ನೋಡಿ, ಎಲ್ಲರೂ ಸಹ ಮನೆಗೆ ಹೋಗುದು. ನೆಕ್ಸ್ಟೋಗೆ ಬಂದೆವು. ಚೇನ್ ಬಂದಿದ ನೋಡು, ಬಾ ಬಾ ಹೋಗುವ. ಯಾರಿಗ ಬೈಯುದು, ಬಾ. ಇದು ತಕೊಂಡೆ, ಇದು ಮಾತ್ರ ಸ್ವಲ್ಪ ಕಮ್ಮಿ ಉಂಟು. ಅದು 2.3 ಇತ್ತಲ್ಲ, ಇದು 2.1. ಸಾಕು ನಂಗೆ, ಸಾಕು ಡೈಲಿ ವೇರ್ಗೆ. ये स्ट्रॉन्ग आएगा ना, स्ट्रॉन्ग है ना, स्ट्रॉन्ग है. ओके, ತಕೊಂಡೆ, ಇದು ತಕೊಂಡೆ. ಸೊ ಇದು ತಕೊಂಡೆ. ಪೆಂಡೆಂಟ್ ಉಂಟು ನನ್ನ ಹತ್ರ. Because gold rate is high now. That one chain. ಎಲ್ಲ ಲೋ ವೇಟ್ ನೆಕ್ಲೆಸ್, 1 ಗ್ರಾಮ್ದು ಚೇನ್ಸ್. 2 gram 22. ये 22 कैरेट का है. टू ग्राम से ये कितना आएगा आप देखिए. मेरे को ये कलर्ड वाला नहीं चाहिए, ये पसंद नहीं है गोल्ड. ತೊಟ್ಟೆ ನೋಡುವಾಗ ಯಾರು ಸಹ ನೆನೆಸ್ಬೇಕು ದೊಡ್ಡ ಮದುವೆದು ಪರ್ಚೇಸ್ ಆಗಿದೆ ಅಂತೇಳಿ. ಶಾಪಿಂಗ್ ಆಯಿತು, ಇನ್ನು ವಾಪಸ್ ಮನೆಗೆ. ಐಸ್ ಕ್ರೀಮ್ ಬೇಕಂತೆ ಕಿಯಾರನ್ಗೆ. ಸೊ ಐಸ್ ಕ್ರೀಮ್ ಶಾಪಿಗೆ ಬಂದಿದ್ದೇವೆ.
ಟೈಟ್. ಹೌ ಮಚ್ ವೇಟಾ? ಹಾಗೆ ನೋಡುವಾಗ ಯಾರು ಸಹ ನೆನೆಸ್ಬೇಕು, ಒಂದು 2-3 kg ಗೋಲ್ಡ್ ತಗೊಂಡು ಬಂದೆ ಅಂತೇಳಿ. ಇದು ಸಹ ನೋಡುವಾಗ ನೆನೆಸ್ಬೇಕು, ಅಟ್ಲೀಸ್ಟ್ ಒಂದು ಅರ್ಧ kg ಇರ್ಬೋದು ಇದ್ರೊಳಗೆ ಅಂತೇಳಿ. ನೋಡಿ ಏನಕ್ಕೆ ಮೆಲ್ಲ ಭಾರ ಉಂಟು ತುಂಬ. ಓಪನ್ ಮಾಡಿ. ಅದು ಎಕ್ಸ್ಚೇಂಜ್ ಮಾಡಿದೆ ಅಷ್ಟೇ. ಭಾರಿ ಚಂದ ಉಂಟು. ಡೈಲಿ ವೇರ್ 18 ಕ್ಯಾರೆಟ್. ಭಾರಿ ಚಂದ ಉಂಟು. ಅದೇ ಗೋಲ್ಡ್, ಅದೇ ಚೇನ್ ನಂದು 2.3 ಗ್ರಾಮ್ ಇತ್ತಲ್ಲ, ನಾನು ತಗೊಳ್ಳುವಾಗ ಎಷ್ಟಿತ್ತು ಗೊತ್ತುಂಟಾ? 350 ದಿರಮ್ ನಾನು ಕೊಟ್ಟದ್ದು ಅಷ್ಟಕ್ಕೆ. ಎಷ್ಟೋ ವರ್ಷ ಮುಂಚೆ, ಎಷ್ಟೋ ವರ್ಷ ಅಲ್ಲ, ಬಂದೆ ಇಲ್ಲಿ 9 ವರ್ಷ ಆದದ್ದು, ಒಂದು ಮೇ ಬಿ 4-5 years ಬ್ಯಾಕ್ 350 ದಿರಮ್ಗೆ ಆ ಚೇನ್ ಮಾಡಿಸಿದ್ದು. ಇವತ್ತು ಆ ಚೇನಿನ ವ್ಯಾಲ್ಯೂ 980 ದಿರಮ್ಸ್. ಎಷ್ಟು ಡಬಲ್ಗಿಂತ ಜಾಸ್ತಿ ಆಯಿತು, ಟ್ರಿಬಲ್ ಅಂತೇಳಿ ಹೇಳ್ಬೋದು. ಗೋಲ್ಡಿಗೆ ಇನ್ವೆಸ್ಟ್ ಮಾಡೋದು ಒಳ್ಳೆ ಅಲ್ಲ ಫ್ಯೂಚರ್ಗೆಲ್ಲ. ಇವರ ಕಾಲದಲ್ಲಿ ಎಷ್ಟಾಗ್ತದ ಅದು ದೇವರೇವಲ್ಲ. ಒಟ್ರಾಸಿ ಏರಿದೆ, ಒಟ್ರಾಸಿ ಅಂದರೆ ಒಟ್ರಾಸಿ. ನಾನು ಹಾಕ್ತೇನೆ 24 ಕ್ಯಾರೆಟ್ ಎಷ್ಟಾಗಿದೆ, 22 ಕ್ಯಾರೆಟ್ ಎಷ್ಟಾಗಿದೆ ಅಂತೇಳಿ. ತುಂಬ ಜಾಸ್ತಿ ಆಗಿದೆ, ಗೋಲ್ಡಿಗಂತೂ ತುಂಬ ಜಾಸ್ತಿ ಆಗಿದೆ, ಕೈ ಹಾಕುವಾಗಿಲ್ಲ ಇದು. ನನಗೆ ಮಾತ್ರ ಹೆಚ್ಚು ಲಾಭ ಆಗಿಲ್ಲ, ಯಾಕೆ ನಾನು ಎಕ್ಸ್ಚೇಂಜ್ ಮಾಡಿದಲ್ಲ, ಇದು ತಗೊಂಡು ಇನ್ನೊಂದು ಅದು ಕೊಟ್ಟು ಇನ್ನೊಂದು ತಗೊಂಡದಲ್ಲ. ಸೊ ಹೆಚ್ಚು ಏನು ನನಗೆ ಇದಾಗಲಿಲ್ಲ, ಪ್ರಾಫಿಟ್ ಆಗಲಿಲ್ಲ. ಬಟ್ ಸ್ಟಿಲ್ ಓಕೆ, ಸುಮ್ಮನೆ ಅದು ಕಿರಿಕಿರಿ ಅಲ್ಲ, ಕಟ್ಟಾದದು ಇಟ್ಟು ಎಂತ ಪ್ರಯೋಜನ, ಅದಕ್ಕೆ ನಾನು ಎಕ್ಸ್ಚೇಂಜ್ ಮಾಡಿದ್ದು. ಇರಲಿ, ಅಟ್ಲೀಸ್ಟ್ ಹಾಕ್ಬೋದಲ್ಲ. 18 ಕ್ಯಾರೆಟ್ ಡೈಲಿ ವೇರ್ ಹಾಕ್ಬೋದು ಸಪೂರ ಚೈನ್. ಅದೇ ನಾನು ಸಪೂರ ಚೈನ್ 22 ಕ್ಯಾರೆಟ್ ಮಾಡಿದರೆ ಡೈಲಿ ವೇರ್ ಅಲ್ಲ, ಕಟ್ ಆಗ್ತದೆ, ಅದು ಸಾಫ್ಟ್ ಅಲ್ಲ 22 ಕ್ಯಾರೆಟ್. 18 ಕ್ಯಾರೆಟ್ ಆದರೆ ಸ್ವಲ್ಪ ಗಟ್ಟಿ ಬರ್ತದೆ, ಅದರಿಂದಾಗಿ ನಾನು 18 ಕ್ಯಾರೆಟ್ ತಗೊಂಡದ್ದು. ಏನು ನೋಡ್ತಿದ್ದಿ? ಕಾಲೆ ಕಾಲೆ ಪೊಳೆತ ನಾಲೆಜ್ ಆತಿ. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಗೆ ಟೇಕ್ ಕೇರ್, ಬೈ ಬೈ.